welcome back. So in the last video we had covered the sustainable development and the components of environment. So now we are going to study ecosystem. Okay, so ಕನ್ನಡ ಯೂಸ್ ಮಾಡ್ತೀನಿ ನಾನು ಬಿಕಾಸ್ ಎಷ್ಟೊಂದು ಜನ ಕನ್ನಡ ಬೇಕಾಗಿದೆ. ಸೊ ಎಕೋಸಿಸ್ಟಮ್ ಅಂದರೆ ಏನಂದರೆ ತಿಳ್ಕೊಳ್ಳೋಣ. ಓಕೆ, ವಾಟ್ ಈಸ್ ಎಕೋಸಿಸ್ಟಮ್? ಎಕೋಸಿಸ್ಟಮ್ ಇಸ್ ಅ ಸ್ಟಡಿ ಆಫ್ interaction between biotic and non-biotic, abiotic, okay, biotic and non-biotic, abiotic components in a particular area where they function together as a system. ಅಂದರೆ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ತಿಳ್ಕೊಳ್ಳಿ. ಬಯೋ ಅಂದರೆ ನಿಮಗೆ ಗೊತ್ತಿದೆ ಲೈಫ್. ಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ಆಲ್ ಲಿವಿಂಗ್ ಬೀಯಿಂಗ್ಸ್. ಇದು ತುಂಬ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಆಲ್ ಲಿವಿಂಗ್ ಬೀಯಿಂಗ್ಸ್ ಇದು ಮಾಡ್ತೀನಿ ಬರುತ್ತೆ. ಪ್ರೊಡ್ಯೂಸರ್ಸ್ ಬರುತ್ತೆ, ಕನ್ಸ್ಯೂಮರ್ಸ್ ಬರುತ್ತೆ, ಡಿಕಂಪೋಸರ್ಸ್ ಬರುತ್ತೆ. ಓಕೆ, ಪ್ರೊಡ್ಯೂಸರ್ಸ್ ಅಂದರೆ ಏನು ತಿಳ್ಕೊಳ್ಳೋಣ. ಪ್ರೊಡ್ಯೂಸರ್ಸ್ ಆರ್ ದ ಒನ್ ಹೂ ಪ್ರೊಡ್ಯೂಸ್ ಫುಡ್. ಓಕೆ, ಎಕ್ಸಾಂಪಲ್ ಪ್ರೊಡ್ಯೂಸ್ ಫುಡ್. ಎಕ್ಸಾಂಪಲ್ ಇದರಲ್ಲಿ ಪ್ಲ್ಯಾಂಟ್ಸ್ ಬರ್ಬೋದು. ಓಕೆ, ಪ್ಲ್ಯಾಂಟ್ಸ್ ಬರುತ್ತೆ. ಓಕೆ, ದೇ ಗಿವ್ ಅಸ್ ಫ್ರೂಟ್. ಓಕೆ, ಆ್ಯಂಡ್ ಸೆಕೆಂಡ್ ಕನ್ಸ್ಯೂಮರ್ಸ್. ಓಕೆ, ಕನ್ಸ್ಯೂಮರ್ಸ್ ಯಾರು ಬರುತ್ತೆ? ನಾವು. ಓಕೆ, ಕನ್ಸ್ಯೂಮರ್ ಅಂದರೆ ಹೂ ಕನ್ಸ್ಯೂಮ್ ಫುಡ್, ಯಾರು ಫುಡ್ ತಗೋತಾರೆ ಅವ್ರಿಗೆ ಕನ್ಸ್ಯೂಮರ್ ಅಂತಾರೆ. ಓಕೆ, ಇನ್ ಕನ್ಸ್ಯೂಮರ್ ವಿ ಹ್ಯಾವ್ 3 ಟೈಪ್ಸ್. ಓಕೆ, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್ ಆ್ಯಂಡ್ ಟರ್ಷರಿ ಕನ್ಸ್ಯೂಮರ್. ಓಕೆ, ಸೊ ಇದರಲ್ಲಿ ನೋಡ್ಬೋದು. ಓಕೆ, ಆಲ್ ಲಿವಿಂಗ್ ಬೀಯಿಂಗ್ಸ್, ಪ್ರೊಡ್ಯೂಸರ್, ಕನ್ಸ್ಯೂಮರ್, ಡಿಕಂಪೋಸರ್, ಎಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಪ್ರೈಮರಿ ಕನ್ಸ್ಯೂಮರ್ ಬರುತ್ತೆ, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್. ನೀವು ಇಷ್ಟು ಟಾಪಿಕ್ ತಿಳ್ಕೊಂಡ್ರೆ ಆರಾಮಾಗಿ ಎಕೋಸಿಸ್ಟಮ್ 5 or 10 ಮಾರ್ಕ್ಸ್ ಆರಾಮಾಗಿ ಈಸಿಯಾಗಿ ನೀವು ಬರೀಬೋದು. ಓಕೆ, ದೆನ್ ಡಿಕಂಪೋಸರ್ಸ್. ಓಕೆ, ಈಗ ನಾವು ಊಟ ಮಾಡ್ತೀವಿ. ಓಕೆ, ಊಟ ಮಾಡಾದ್ಮೇಲೆ ಏನು ಮಾಡ್ತೀವಿ? ಅದು ವಾಶ್ರೂಮ್ಗೆ ಹೋಗಲೇಬೇಕು. ಸೊ ಅದೇ ಥರ ಏನಾದರೂ ಒಂದು ಸತಿ ಕನ್ಸ್ಯೂಮ್ ಮಾಡಾದ್ಮೇಲೆ ಅದಕ್ಕೆ ಡಿಕಂಪೋಸ್ ಮಾಡೋಕ್ಕೆ ಇರಬೇಕು. ಬಿಕಾಸ್ ವಿಲ್ ಡಂಪ್ ರೈಟ್. ಸೊ ಡಿಕಂಪೋಸರ್ಸ್ ಅದಕ್ಕೆ ಏನಿರುತ್ತೆ? ಬ್ಯಾಕ್ಟೀರಿಯಾ ಇರುತ್ತೆ. ಓಕೆ, ಫಂಗೈ ಇರುತ್ತೆ. ಓಕೆ, ಸೊ ಈಗ ನಾವು ಮೇನ್ ಟಾಪಿಕ್ಗೆ ಬರೋಣ. ವಾಟ್ ಈಸ್ ಎಕೋಸಿಸ್ಟಮ್? ಎಬಯೋಟಿಕ್ ಫ್ಯಾಕ್ಟರ್ಸ್ ತಿಳ್ಕೊಳ್ಳೋಣ. ವಾಟ್ ಈಸ್ ಎಬಯೋಟಿಕ್ ಫ್ಯಾಕ್ಟರ್ಸ್? ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ನಾನು ಏನು ಹೇಳಿದೆ? ಆಲ್ ನಾನ್ ಲಿವಿಂಗ್ ಥಿಂಗ್ಸ್. ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಏನು ಬರುತ್ತೆ? ವಾಟರ್ ಬರುತ್ತೆ, ಲೈಟ್, ವಾಟರ್, ಏರ್, ಮೌಂಟೇನ್, ಟೆಂಪ್ರೇಚರ್, ಸಾಯಿಲ್. ಈಗ ಸ್ವಲ್ಪ ಜನ ಹೇಳ್ತೀರಾ ವಾಟರ್ನಲ್ಲಿ ಲೈಫ್ ಇದೆ, ಇದರಲ್ಲಿ ಲೈಫ್ ಇದೆ, ಇದರಲ್ಲಿ ಜೀವ ಬೆಳೀತಿರೋದು. ಓಕೆ, ಬಟ್ ದಿಸ್ ಈಸ್ ನಾಟ್ ಅ ಲಿವಿಂಗ್ ಥಿಂಗ್. ಓಕೆ, ಲಿವಿಂಗ್ ಥಿಂಗ್ ಅಂದರೆ ಏನಂದರೆ ವಿಚ್ ವಿಲ್ ಗ್ರೋ. ಓಕೆ, ಅಂದರೆ ಎಕ್ಸಾಂಪಲ್ ನೀವು ಇವತ್ತು 13 ಇಯರ್ದು ಇದ್ದೀರಾ, ನಾವು 14 ಇಯರ್ದು ಆಗ್ತೀರಾ. ಎವ್ರಿಬಡಿ ಆರ್ 18 ಇಯರ್ಸ್ನಲ್ಲಿ 19 ಇಯರ್ದು ಆಗ್ತೀರಾ. ಅದೇ ಥರ. ಬಟ್ ಇದು ಗ್ರೋ ಆಗಲ್ಲ. ಇಟ್ ವಿಲ್ ನಾಟ್ ಬಿ ಏಜ್ಡ್, ಇಟ್ ವಿಲ್ ಬಿ ಸೇಮ್. ಲೈಟ್, ವಾಟರ್, ಸಾಯಿಲ್, ಮೌಂಟೇನ್. ಓಕೆ, ಇಲ್ಲಿ ನೋಡ್ಬೋದು ನೀವು ಕಾಂಪೊನೆಂಟ್ಸ್: ವಾಟರ್, ಏರ್, ಲೈಟ್, ಟೆಂಪ್ರೇಚರ್, ಸಾಯಿಲ್, ಕ್ಲೈಮೇಟ್. ಓಕೆ, ಈಗ ಟೈಪ್ಸ್ ಆಫ್ ಎಕೋಸಿಸ್ಟಮ್ಗೆ ಹೋಗೋಣ. ಎಕೋಸಿಸ್ಟಮ್ ಅಂದರೆ ಏನು? ಎಕೋಸಿಸ್ಟಮ್ ಅಂದರೆ ಈಗ ಎಬಯೋಟಿಕ್ ಫ್ಯಾಕ್ಟರ್ ಇದೆ, ಬಯೋಟಿಕ್ ಫ್ಯಾಕ್ಟರ್ ಇದೆ. ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಥಿಂಗ್ ಕಾಂಪೊನೆಂಟ್ಸ್ ಜೊತೆಯಲ್ಲಿ ಸೇರಿ ಫಂಕ್ಷನ್ ಮಾಡುವಾಗ ಅದಕ್ಕೆ ಎಕೋಸಿಸ್ಟಮ್ ಅಂತಾರೆ. ಓಕೆ, ಸೊ ದಟ್ ಈಸ್ ಎಕೋಸಿಸ್ಟಮ್. ಈಗ ಎಕೋಸಿಸ್ಟಮ್ನ ಇದು ಮೇನ್ ಕಂಪಲ್ಸರಿ 5 ಮಾರ್ಕ್ಸ್ ಆರ್ 10 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ಓಕೆ, ಸೊ ಎಕೋಸಿಸ್ಟಮ್ನಲ್ಲಿ ಮೇನ್ 2 ಟೈಪ್ಸ್ ಇದೆ. ಓಕೆ, ಒಂದು ಬಂದು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ಟೆರೆಸ್ಟ್ರಿಯಲ್ ಅಂದರೆ ಏನು? ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂದರೆ ಲ್ಯಾಂಡ್ ಬೇಸ್ಡ್. ಓಕೆ, ಲ್ಯಾಂಡ್ ಬೇಸ್ಡ್ ಎಕೋಸಿಸ್ಟಮ್ ವೇರ್ ಪ್ಲಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಅದರ್ ಆರ್ಗನಿಸಮ್ ಇಂಟರಾಕ್ಟ್ ವಿತ್ ಫಿಸಿಕಲ್. ಅಂದರೆ ಇದೆಲ್ಲ ಬಯೋಟಿಕ್ ಫ್ಯಾಕ್ಟರ್ಸ್. ಪ್ಲಾಂಟ್ಸ್, ಅನಿಮಲ್ಸ್, ಅದರ್ ಆರ್ಗನಿಸಮ್ಸ್ ಅವರು ಇಂಟರಾಕ್ಟ್ ವಿತ್ ಫಿಸಿಕಲ್ ಥಿಂಗ್ಸ್ ಲೈಕ್ ಸಾಯಿಲ್, ಟೆಂಪ್ರೇಚರ್, ವಾಟರ್, ಕ್ಲೈಮೇಟ್. ಅದಕ್ಕೆ ಇಂಟರಾಕ್ಟ್ ಅಂದರೆ ಬಯೋಟಿಕ್ ಫ್ಯಾಕ್ಟರ್ಸು ಎಬಯೋಟಿಕ್ ಫ್ಯಾಕ್ಟರ್ಸ್ ಜೊತೆ ಇಂಟರಾಕ್ಟ್ ಆಗ್ತದೆ. ಅದಕ್ಕೆ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಟೆರೆಸ್ಟ್ರಿಯಲ್ ಒಳಗಡೆ ಅಂದರೆ ಲ್ಯಾಂಡ್ ಒಳಗಡೆ ನಮಗೆ ಮೇನ್ ಇದೆ ಫಾರೆಸ್ಟ್ ಎಕೋಸಿಸ್ಟಮ್ ಆ್ಯಂಡ್ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. ಫಾರೆಸ್ಟ್ ಎಕೋಸಿಸ್ಟಮ್ ಏನಂತ ತಿಳ್ಕೊಳ್ಳೋಣ. ಫಾರೆಸ್ಟ್ ಎಕೋಸಿಸ್ಟಮ್ ಇಸ್ ಅ ನ್ಯಾಚುರಲ್ ಯೂನಿಟ್ ಡಾಮಿನೇಟೆಡ್ ಬೈ ಟ್ರೀಸ್. ಅಂದರೆ ಫಾರೆಸ್ಟ್ನಲ್ಲಿ ಏನಿರುತ್ತೆ? ನಿಮಗೆ ಮರಗಳು ಇರುತ್ತೆ. ಓಕೆ, ದಟ್ ಈಸ್ ಟ್ರೀಸ್. ಓಕೆ, ಫಾರೆಸ್ಟ್ ಎಕೋಸಿಸ್ಟಮ್. ಇದರಲ್ಲಿ ಮೇನ್ ತಿಳ್ಕೊಬೇಕಂದ್ರೆ ಇಲ್ಲಿ ನೋಡಿ, ಫಾರೆಸ್ಟ್ ಎಕೋಸಿಸ್ಟಮ್ ಅಂದರೆ ಫಾರೆಸ್ಟ್ ಎಕೋಸಿಸ್ಟಮ್ ಇಸ್ ಅ ಕಾಂಪ್ಲೆಕ್ಸ್ ನ್ಯಾಚುರಲ್ ಕಮ್ಯುನಿಟಿ ವೇರ್ ಮೆನಿ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಫ್ಯಾಕ್ಟರ್ಸ್. ಅದೇ ಬಯೋಟಿಕ್ ಮತ್ತು ಎಬಯೋಟಿಕ್ ಫ್ಯಾಕ್ಟರ್ಸ್ ಲೈಕ್ ಟ್ರೀಸ್, ಪ್ಲಾಂಟ್ಸ್ ಇನ್ಕ್ಲೂಡ್ ಆಗೋದು. ಇದರಲ್ಲಿ ಮೇನ್ ಇರೋದು ಟೈಪ್ಸ್ ಆಫ್ ಫಾರೆಸ್ಟ್ ನಾವು ತಿಳ್ಕೊಬೇಕಾಗಿದೆ. ಟೈಪ್ಸ್ ಆಫ್ ಫಾರೆಸ್ಟ್: ಕೋನಿಫಾರೆಸ್ಟ್ ಫಾರೆಸ್ಟ್ ಇದೆ. ಓಕೆ ಬ್ರೋ, ಇದು ಮಾಡಿಬಿಟ್ರೆ. ಓಕೆ, ಸಾರಿ, ಅದು ಕೋನಿಫಾರೆಸ್ಟ್ ಅಂದರೆ ನೋಡಿ ಈ ಥರ. ಓಕೆ, ಕೋನಾಗಿ ಟ್ರೀಸ್ ಇರುತ್ತೆ. ಓಕೆ, ಕೋನಿಫಾರೆಸ್ಟು. ಇದಕ್ಕೆ ಎಕ್ಸಾಂಪಲ್ ಏನಂದರೆ ಅಮೆಝಾನ್ ಫಾರೆಸ್ಟ್ ಎಲ್ಲರಿಗೆ ಗೊತ್ತಿರ್ಬೋದು. ಓಕೆ, ನೆಕ್ಸ್ಟ್ ಬಂದು ಟೆಂಪರೇಟ್ ರೇನ್ಫಾಲ್ ಫಾರೆಸ್ಟ್ ಬರುತ್ತೆ. ಓಕೆ, ಟೆಂಪರೇಟ್ ರೇನ್ಫಾಲ್ ಫಾರೆಸ್ಟ್ ಅಂದರೆ ಈ ಥರ ಇರುತ್ತೆ. ಓಕೆ, ಯಾವಾಗ ಮಾಯಿಸ್ಟ್ ಆಗಿರುತ್ತೆ,
ಓಕೆ, ಲೈಕ್ ಚೀರಾಪುಂಜಿ, ಅಗುಂಬೆ ಎಲ್ಲರಿಗೆ ಮೋಸ್ಟ್ಲಿ ಗೊತ್ತಿರುತ್ತೆ ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಂತ. ಓಕೆ, ನೆಕ್ಸ್ಟ್ ಟೆಂಪರೇಟ್ ಡೆಸಿಡಿಯಸ್ ಫಾರೆಸ್ಟ್, ಲೈಕ್ ನಾಗರಹಳ್ಳಿ ಗೊತ್ತಿರ್ಬೋದು ಎಲ್ಲರಿಗೆ. ನೋಡಿ ಈ ಥರ ಡೆಸಿಡಿಯಸ್ ಫಾರೆಸ್ಟ್ ಇರುತ್ತೆ. ಓಕೆ, ಲೈಕ್ ಯಾವುದೇ ಲೀವ್ಸ್ ಫಾಲ್ ಆಗ್ತಿರುತ್ತೆ, ಸೀಸನ್ಗೆ ಚೇಂಜ್ ಆಗ್ತಾ ಇರುತ್ತೆ. ಬಂದೀಪುರ ಗೊತ್ತಿರ್ಬೋದು, ನಾಗರಹಳ್ಳಿ ಇರ್ಬೋದು. ಓಕೆ, ಟೈಪ್ಸ್ ಆಫ್ ಫಾರೆಸ್ಟ್ ನೀವು ತಿಳ್ಕೊಬೇಕು. ಈಗ ಆನ್ಸರ್ ಹೇಗೆ ಬರೀಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಫಾರೆಸ್ಟ್ ಎಕೋಸಿಸ್ಟಮ್, ಲೈಕ್ ಎಕ್ಸಾಂಪಲ್ ಇಫ್ ಯು ಗೆಟ್ ಪ್ಲೀಸ್ ರೈಟ್ ದ ಮೀನಿಂಗ್ ಆಫ್ ಆರ್ ಕಾಂಪೊನೆಂಟ್ಸ್ ಆಫ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂದರೆ ಎಕೋಸಿಸ್ಟಮ್ನ ಮೀನಿಂಗ್ ಬರೀರಿ. ಓಕೆ, ವಾಟ್ ಈಸ್ ಎಕೋಸಿಸ್ಟಮ್ ಬರೀರಿ, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಸಿಂಪಲ್ ಡೆಫಿನೇಷನ್ ಬರೀರಿ, ಫಾರೆಸ್ಟ್ ಎಕೋಸಿಸ್ಟಮ್ ಬರೀರಿ. ಫಾರೆಸ್ಟ್ ಎಕೋಸಿಸ್ಟಮ್ ಟೈಪ್ಸ್ ಆಫ್ ಫಾರೆಸ್ಟ್. ದೆನ್ ವಿಲ್ ಕಮ್ ಬಯೋಟಿಕ್ ಫ್ಯಾಕ್ಟರ್ಸ್. ಓಕೆ, ಇಲ್ಲಿ ಬಯೋಟಿಕ್ ಫ್ಯಾಕ್ಟರ್ಸ್, ಆಲ್ ಲಿವಿಂಗ್ ಬಿಂಗ್ಸ್ ಆರ್ 3 ಕ್ಯಾಟಗರೀಸ್: ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಆ್ಯಂಡ್ ಡಿಕಂಪೋಸರ್ಸ್. ಪ್ರೊಡ್ಯೂಸರ್ಸ್, ಇದರಲ್ಲಿ ಫಾರೆಸ್ಟ್ ಎಕೋಸಿಸ್ಟಮ್ನಲ್ಲಿ ಪ್ರೊಡ್ಯೂಸರ್ಸ್ ಯಾರು ಬರುತ್ತೆ? ಪ್ರೊಡ್ಯೂಸರ್ಸ್ ಆರ್ ದೋಸ್ ವಿಚ್ ಪ್ರಿಪೇರ್ ದರ್ ಓನ್ ಫುಡ್ ಆ್ಯಂಡ್ ಎಕ್ಸೆಪ್ಟ್ ಸನ್ಲೈಟ್ ದೇ ಡು ನಾಟ್ ಡಿಪೆಂಡ್ ಆನ್ ಅದರ್ಸ್. ಅಂದರೆ ಸನ್ಲೈಟ್ ಒಂದೇ ಅವರು ಸೋರ್ಸ್ ತಗೊಳ್ಳೋದು, ಸನ್ಲೈಟ್ ಒಂದೇ ಹೆಲ್ಪ್ ತಗೊಳ್ಳೋದು, ಮಿಕ್ಕಿದೆಲ್ಲ ಫುಡ್ ಅವರೇ ಪ್ರಿಪೇರ್ ಮಾಡ್ಕೋತಾರೆ. ಲೈಕ್ ಎಕ್ಸಾಂಪಲ್ ಪ್ಲ್ಯಾಂಟ್ಸ್ ಇರ್ಬೋದು, ಹರ್ಬ್, ಮೆಡಿಸಿನಲ್ ಪ್ಲ್ಯಾಂಟ್ಸ್. ಓಕೆ, ಕನ್ಸ್ಯೂಮರ್ಸ್ ಆರ್ ದೋಸ್ ಹು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ ಅಪಾನ್ ಪ್ರೊಡ್ಯೂಸರ್ ಫಾರ್ ದೇರ್ ಫುಡ್. ಈಗ ಎಕ್ಸಾಂಪಲ್, ನಾವು ಊಟ ಮಾಡೋಕ್ಕೆ, ನಾಷ್ಟ ಮಾಡೋಕ್ಕೆ ಏನು ಮಾಡ್ತೀವಿ? ಎಷ್ಟೋ ಜನಕ್ಕೆ ಲೈಕ್ ಊಟ ಮಾಡೋಕ್ಕೆ ಬರೋಲ್ಲ, ಹೋಟೆಲ್ಗೆ ತಿಂತೀವಿ, ಇಲ್ಲಾಂದರೆ ಅಮ್ಮ ಪ್ರಿಪೇರ್ ಮಾಡಿ ಕೊಡ್ತಾರೆ. ಓಕೆ, ಸೊ ನಾವು ಡಿಪೆಂಡೆಂಟ್, ನಾವು ಅಮ್ಮ ಮೇಲೆ ಡಿಪೆಂಡ್ ಆಗಿದ್ದೀವಿ, ಇಲ್ಲಾಂದರೆ ಹೋಟೆಲ್ನ ಹೋಗಿ ತಿಂತೀವಿ. ಓಕೆ, ನಾವು ಡಿಪೆಂಡೆಂಟ್ಸ್. ಓಕೆ, ಎಕ್ಸಾಂಪಲ್ ಕನ್ಸ್ಯೂಮರ್. ಪ್ರೈಮರಿ ಕನ್ಸ್ಯೂಮರ್ ಅಂದರೆ ಇಲ್ಲಿ ನೋಡ್ಕೊಳ್ಳಿ ನೀವು, ಪ್ರೈಮರಿ ಕನ್ಸ್ಯೂಮರ್ ಆರ್ ದೋಸ್ ವಿಚ್ ಓನ್ಲಿ ಡಿಪೆಂಡ್ಸ್ ಆನ್ ಪ್ರೊಡ್ಯೂಸರ್ ಫಾರ್ ದರ್ ಫುಡ್. ಅಂದರೆ ಡೈರೆಕ್ಟ್ ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ ಅವರಿಗೆ ಪ್ರೈಮರಿ ಕನ್ಸ್ಯೂಮರ್ ಅಂತಾರೆ. ಎಕ್ಸಾಂಪಲ್ ಡೀರ್, ರ್ಯಾಬಿಟ್ ಇರ್ಬೋದು, ಬೈಸನ್ ಇರ್ಬೋದು. ಎಕ್ಸಾಂಪಲ್ ಡೀರ್ ಏನು ಮಾಡುತ್ತೆ? ಡೈರೆಕ್ಟ್ ಗ್ರಾಸ್ ತಿನ್ನುತ್ತೆ, ರೈಟ್? ಡೈರೆಕ್ಟ್ ಫ್ರೂಟ್ ತಿನ್ನುತ್ತೆ, ಬೇರೆ ಏನಾದರೂ ತಿಂತಾರ? ಇಲ್ಲ. ಸೊ ನಾನು ಕಮಿಂಗ್ ಆನ್ ಟು ಸೆಕೆಂಡರಿ ಕನ್ಸ್ಯೂಮರ್. ಇದಕ್ಕೆ ಡೀರ್ ಎಕ್ಸಾಂಪಲ್ ಇಟ್ಕೊಳ್ಳಿ, ಡೀರ್ ಇಲ್ಲ ಅಂದರೆ ರ್ಯಾಬಿಟ್. ಸೆಕೆಂಡರಿ ಕನ್ಸ್ಯೂಮರ್ ಬರುತ್ತೆ. ಸೆಕೆಂಡರಿ ಕನ್ಸ್ಯೂಮರ್ ಆರ್ ದೋಸ್ ವಿಚ್ ಡಿಪೆಂಡ್ ಆನ್ ಪ್ರೈಮರಿ ಕನ್ಸ್ಯೂಮರ್ ಫಾರ್ ದೇರ್ ಫುಡ್. ಎಕ್ಸಾಂಪಲ್ ಅಂದರೆ ಸೆಕೆಂಡರಿ ಅಂದರೆ ಸೆಕೆಂಡ್ ಆಮೇಲೆ ಬರೋದು, ಅಂದರೆ ಇವರು ಪ್ರೈಮರಿ ಕನ್ಸ್ಯೂಮರ್ ಮೇಲೂ ಡಿಪೆಂಡೆಂಟ್ ಆಗಿರ್ತಾರೆ, ಕನ್ಸ್ಯೂಮರ್ ಮೇಲೂ ಪ್ರೊಡ್ಯೂಸರ್ ಮೇಲೂ ಡಿಪೆಂಡ್ ಆಗಿರ್ತಾರೆ. ಎಕ್ಸಾಂಪಲ್ ಫಾಕ್ಸ್ ಇರ್ಬೋದು, ವುಲ್ಫ್ ಇರ್ಬೋದು, ಹೈನಾ ಇರ್ಬೋದು. ಈಗ ಹೈನಾ ಡೀರ್ಗೇನು ಶಿಕಾರ್ ಮಾಡುತ್ತೆ, ಡೀರ್ಗೇನು ತಿನ್ನುತ್ತೆ, ಇದಾಗೇನೋ ತಿನ್ನುತ್ತೆ. ಓಕೆ, ಫ್ರೂಟ್ನ ತಿನ್ನುತ್ತೆ, ಅದನ್ನು ತಿನ್ನುತ್ತೆ. ಓಕೆ, ದೇ ಸೆಕೆಂಡರಿ ಕನ್ಸ್ಯೂಮರ್. ಟರ್ಷರಿ ಕನ್ಸ್ಯೂಮರ್ ಅಂದರೆ ಏನು? ಟರ್ಷರಿ ಕನ್ಸ್ಯೂಮರ್ ಆರ್ ದೋಸ್ ಇಟ್ ಡಿಪೆಂಡ್ಸ್ ಆನ್ ಇದರ್ ಸೆಕೆಂಡರಿ ಕನ್ಸ್ಯೂಮರ್ ಆರ್ ಪ್ರೈಮರಿ ಕನ್ಸ್ಯೂಮರ್ ಫಾರ್ ದೇರ್ ಫುಡ್, ಲೈಕ್ ಟಾಪ್ ಕಾರ್ನಿವರ್ಸ್. ಓಕೆ, ಎಕ್ಸಾಂಪಲ್ ಲಯನ್ ಇರ್ಬೋದು, ಟೈಗರ್ ಇರ್ಬೋದು, ಲೆಪರ್ಡ್ ಇರ್ಬೋದು, ಬೀರ್ ಇರ್ಬೋದು. ಇವರು ಗ್ರಾಸ್ ತಿನ್ನಲ್ಲ. ಹಂಗೆ ಇವರು ಡೈರೆಕ್ಟ್ ಪ್ರೊಡ್ಯೂಸರ್ ಮೇಲೆ ಡಿಪೆಂಡೆಂಟ್ ಇಲ್ಲ, ಪ್ರೈಮರಿ ಅಥವಾ ಸೆಕೆಂಡರಿ ಕನ್ಸ್ಯೂಮರ್. ಡೈರೆಕ್ಟ್ ಡೀರ್ಗೆ ಶಿಕಾರ ಮಾಡಿ ತಿನ್ನತ್ತೆ ಲಯನು. ಓಕೆ, ಲಯನ್ ಇರ್ಬೋದು, ಟೈಗರ್ ಇರ್ಬೋದು, ಡೀರ್ಗೆ ಶಿಕಾರ ಮಾಡಿ ತಿನ್ನತ್ತೆ, ಇಲ್ಲಾಂದರೆ ವೋಲ್ಫ್ ಇದು ಮಾಡಿ ಒಂದು ಸರ್ತಿ ತಿನ್ನತ್ತೆ. ಸೊ ಅರ್ಥ ಆಯಿತಾ? ನೆಕ್ಸ್ಟ್ ಡಿಕಂಪೋಸರ್ ಅಂದರೆ ಡಿಕಂಪೋಸರ್ ಆರ್ ದೋಸ್ ವಿಚ್ ಕನ್ವರ್ಟ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂಟು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇನ್ ಸಾಯಿಲ್ ಥ್ರೂ ಮೈಕ್ರೋ ಆರ್ಗ್ಯಾನಿಕ್. ಓಕೆ, ಬೈ ರಿಲೀಸಿಂಗ್ ಕೆಮಿಕಲ್. ಇದು ಇಂಪಾರ್ಟೆಂಟ್. ಏನಂದರೆ ಇಥೈಲಿಮಿನೋಲೈನ್. ಓಕೆ, ಎಕ್ಸಾಂಪಲ್ ಟರ್ಮೈಟ್ಸ್. ಬ್ಯಾಕ್ಟೀರಿಯಾ ಬೆಸ್ಟ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ, ಬಿಕಾಸ್ ಇದು ನೆನಪಿರುತ್ತೆ. ಓಕೆ, ಡಿಕಂಪೋಸರ್ ಅಂದರೆ ಏನು? ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂದು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗೆ ಕನ್ವರ್ಟ್ ಮಾಡೋದು. ಈಗ ಎಕ್ಸಾಂಪಲ್ ಲಯನ್ನ ಡೀರ್ಗೆ ತಿನ್ಬಿಡ್ತಾನೆ, ಅದಾದಮೇಲೆ ಏನು ಬೋನ್ಸ್ ಮಿಕ್ಕಿರುತ್ತೆ. ಓಕೆ, ಬೋನ್ಸ್ ಹಂಗೆ ಎಲ್ಲೋಗುತ್ತೆ ಅದು ಬೋನ್ಸ್? ಇದು ಬ್ಯಾಕ್ಟೀರಿಯಾ ಬಂದು ಅದು ಈ ಥರ ಕೆಮಿಕಲ್ ರಿಲೀಸ್ ಮಾಡಿ ಬೋನ್ಸ್ಗೆ ಡಿಸಾಲ್ವ್ ಮಾಡಿ ಅದು ಮಣ್ಣು ಒಳಗಡೆ ಇದ್ದಿರುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ನಾನ್ ಲಿವಿಂಗ್ ಬಿಂಗ್ಸ್. ಇಟ್ ಇನ್ಕ್ಲೂಡ್ಸ್ ವಾಟರ್ ಅಂದರೆ ಏನೋ ಬರೀರಿ. ಇಟ್ ಈಸ್ ಅ ಯೂನಿವರ್ಸಲ್ ಸಾಲ್ವೆಂಟ್ ಅಂದರೆ ಯಾವುದಕ್ಕೇನೋ ಡಿಸಾಲ್ವ್ ಆಗಿಬಿಡುತ್ತೆ, ಬಿಕಾಸ್ ಮೋಸ್ಟ್ ಆಫ್ ದ ಸಬ್ಸ್ಟೆನ್ಸ್ ಡಿಸಾಲ್ವ್ಡ್ ಇನ್ ವಾಟರ್. ಓಕೆ, ಲೈಫ್ ಕೆನಾಟ್ ಎಕ್ಸಿಸ್ಟ್ ವಿತೌಟ್ ವಾಟರ್. ಏರ್ ಬರೀರಿ. ವಾಟ್ ಈಸ್ ಏರ್? ಮಿಕ್ಸ್ಚರ್ ಆಫ್ ಗ್ಯಾಸ್. ಓಕೆ, ಇಟ್ಸ್ ಯೂಸ್ಫುಲ್ ಫಾರ್ ರೆಸ್ಪಿರೇಷನ್ ಟು ಆಲ್ ಕೈಂಡ್ಸ್ ಆಫ್ ಲೈಫ್. ಲೈಟ್. ಸನ್ ಇಸ್ ಅ ಮೇಜರ್ ಸೋರ್ಸ್ ಆಫ್ ಲೈಟ್. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಡೆವಲಪ್ಮೆಂಟ್ ಆಫ್ ಪ್ಲಾಂಟ್ಸ್ಗೆ ಈಗ ಫೋಟೋಸಿಂಥಸಿಸ್ ಮಾಡ್ತಾರೆ. ಏನು ಬೇಕು ಅವ್ರಿಗೆ? ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ ಬೇಕು, ಲೈಟ್ ಬೇಕು. ಓಕೆ, ಲೈಟ್. ನೆಕ್ಸ್ಟ್ ಟೆಂಪ್ರೇಚರ್. ಓಕೆ, ಟೆಂಪ್ರೇಚರ್ ಏನು ಬರೀರಿ? ಮಿನಿಮಮ್ ಟೆಂಪ್ರೇಚರ್ ಟೂ ಕೋಲ್ಡ್. ಓಕೆ, ಆಪ್ಟಿಮಮ್ ಟೆಂಪ್ರೇಚರ್ ನಾರ್ಮಲ್, ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಟೂ ಹಾಟ್. ಎಲ್ಲಿ? ಫಾರೆಸ್ಟ್ನಲ್ಲಿ. ಓಕೆ, ಸಾಯಿಲ್ ಬರೀರಿ. ಸಾಯಿಲ್ ಏನು? ಇಸ್ ಅ ಟೆಕ್ಸ್ಚರ್. ಇಟ್ ಇನ್ಕ್ಲೂಡ್ಸ್ ಆಲ್ ಮಿನರಲ್ಸ್ ಆ್ಯಂಡ್ ಫರ್ಟಿಲಿಟಿ ಇನ್ಕ್ಲೂಡ್ಸ್. ಓಕೆ, ಟೆಂಪ್ರೇಚರ್ 4 ಟೈಪ್ಸ್ ಆಫ್ ಕ್ಲೈಮೇಟ್ ಬರೀರಿ. ಸ್ಪ್ರಿಂಗ್ ಸೀಸನ್,